ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಪ್ರಿಯ ವೀಕ್ಷಕರೇ, ಈ ವಿಡಿಯೋ ಕೇವಲ ಭವಿಷ್ಯ ಅಂತ ನೀವು ನಿರ್ಲಕ್ಷ್ಯ ಮಾಡೋದಕ್ಕೆ ಹೋಗಬೇಡಿ. ಯಾಕೆಂದರೆ ಇದು ಮೀನ ರಾಶಿಯವರ ಬದುಕಿಗೆ ಸಂಬಂಧಿಸಿದ ಒಂದು ಸೂಕ್ಷ್ಮವಾದ ದೈವಿಕ ಸೂಚನೆ. ಮೀನರಾಶಿಯ ಆತ್ಮೀಯ ಬಂಧುಗಳೇ, 2026ರ ಈ ವರ್ಷ ನಿಮ್ಮ ಜೀವನದಲ್ಲಿ ಹೊರಗೆ ಮೌನವಾಗಿದ್ರೂ ಕೂಡ ಒಳಗೊಳಗೆ ಭಾವನೆಗಳ ಅಲೆಗಳು ಬಲವಾಗಿ ಏರ್ತಿರುವ ಕಾಲ. ನೀವು ಇತರರ ನೋವನ್ನು ನಿಮ್ಮದಾಗಿ ಅನುಭವಿಸುವ ಹೃದಯ ಹೊಂದಿರುವವರು. ಆದರೆ ಇದೇ ಗುಣ ಕೆಲವೊಮ್ಮೆ ನಿಮ್ಮ ಶಕ್ತಿಯನ್ನು ಹೀರಿಕೊಂಡು ನಿಮ್ಮನ್ನು ತಣಿಸುತ್ತೆ. ಬ್ರಹ್ಮಾಂಡವು ನಿಮಗೆ ಸೂಚಿಸುತ್ತಿರೋದು ಒಂದೇ: ಎಲ್ಲರ ಭಾರವನ್ನು ನಿಮ್ಮ ಮನಸ್ಸಿನ ಮೇಲೆ ಹೊತ್ತುಕೊಳ್ಬೇಕಂತ ಏನೂ ಇಲ್ಲ. ಇತ್ತೀಚಿನ ದಿನಗಳಲ್ಲಿ ನಿಮಗೆ ಅನಾವಶ್ಯಕ ದುಗುಡ, ಕಾರಣ ಇಲ್ಲದ ಆತಂಕ, ಏನೋ ಕಳೆದುಕೊಂಡಿರುವಂತಹ ಒಂದು ಭಾವನೆ ಕಾಡ್ತಾ ಇದೆ. ಇದು ದುರ್ಬಲತೆ ಅಲ್ಲ, ಇದು ನಿಮ್ಮ ಸಂವೇದನಾಶೀಲ ಮನಸ್ಸಿನ ಸಂಕೇತ. ಮೀನರಾಶಿಯವರು ಕನಸುಗಳ ಲೋಕದಲ್ಲಿ ಬದುಕುವವರು. ಆದರೆ 2026ರಲ್ಲಿ ನೀವು ವಾಸ್ತವದ ನೆಲೆಯ ಮೇಲೆ ಕಾಲಿಟ್ಟೇ ಮುಂದುವರಿಬೇಕಾಗುತ್ತೆ. ಯಾರನ್ನಾದರೂ ಬದಲಾಯಿಸಬಹುದು ಎಂಬ ಒಂದು ಭ್ರಮೆಯನ್ನು ಬಿಡಬೇಕು. ನಿಮ್ಮ ಪ್ರೀತಿ ಎಲ್ಲರನ್ನೂ ಉಳಿಸಲು ಸಾಧ್ಯ ಇಲ್ಲ ಎಂಬ ಒಂದು ಸತ್ಯವನ್ನು ನೀವು ಒಪ್ಪಿಕೊಳ್ಳೋದು ಈ ವರ್ಷದ ದೊಡ್ಡ ಪಾಠವಾಗಿರುತ್ತೆ. ಇನ್ನು ಆರ್ಥಿಕ ವಿಷಯದಲ್ಲಿ ಮೀನರಾಶಿಯವರು ಎಚ್ಚರಿಕೆಯಿಂದ ಇರಬೇಕು. ನೀವು ಭಾವನೆಯ ಮೇಲೆ ಹಣದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸ್ವಭಾವವನ್ನು ಹೊಂದಿದ್ದೀರಿ. ಯಾರೋ ಕಷ್ಟದಲ್ಲಿದ್ದಾರೆ ಅಂತ ನಿಮ್ಮ ಮಿತಿಯನ್ನು ಮೀರಿ ನೀವು ಸಹಾಯ ಮಾಡುವ ಸಂದರ್ಭಗಳು ಎಷ್ಟೋ ಬಂದಿವೆ. 2026 ಇದರಿಂದ ನೀವು ನಿಮ್ಮದೇ ಭದ್ರತೆಯನ್ನು ಕಳೆದುಕೊಳ್ಳುವ ಸಾಧ್ಯತೆ ಕೂಡ ಇದೆ. ನೀವು ದಯೆ ಇರಲಿ, ಆದರೆ ಅಂಧ ದಯೆ ಬೇಡ. ಹಣದ ವಿಷಯದಲ್ಲಿ ಸ್ಪಷ್ಟ ಗಡಿರೇಖೆ ಎಳಿಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಮಾನಸಿಕ ಒತ್ತಡ ಹೆಚ್ಚಾಗುತ್ತೆ. ಇಲ್ಲಿ ಒಂದು ಪುರಾತನ ಕಥೆ ನಾವು ನೆನೆಸಿಕೊಳ್ಳೋಣ. ಒಮ್ಮೆ ಮಹಾವಿಷ್ಣು ಭಕ್ತನಿಗೆ ಹೇಳ್ತಾರೆ, ನೀನು ಸಮುದ್ರದಂತೆ ವಿಶಾಲ ಹೃದಯ ಹೊಂದಿದ್ದೀಯಾ, ಆದರೆ ನಿನ್ನ ದಡಗಳೇ ನಿನ್ನನ್ನು ರಕ್ಷಣೆ ಮಾಡುತ್ತೆ ಅಂತ. ಮೀನರಾಶಿಯವರಿಗೆ ಇದು ಅತ್ಯಂತ ಸೂಕ್ತ ಸಂದೇಶ. ನಿಮ್ಮ ಹೃದಯ ಸಮುದ್ರದಷ್ಟು ದೊಡ್ಡದು, ಆದರೆ ಗಡಿಗಳಲ್ಲದೆ ಅದು ನಿಮ್ಮನ್ನೇ ಮುಳುಗಿಸಬಹುದು. 2026 ನಿಮ್ಮ ಗಡಿಗಳನ್ನು ನೀವು ಸ್ವಂತ ನಿರ್ಮಾಣ ಮಾಡ್ಕೋಬೇಕು. ಆರೋಗ್ಯದ ವಿಷಯದಲ್ಲಿ ಮೀನರಾಶಿಯವರು ಮನಸ್ಸಿನ ಕಡೆ ಹೆಚ್ಚು ಗಮನ ನೀಡಬೇಕಾಗುತ್ತೆ. ನಿದ್ರಾಹೀನತೆ, ಮಾನಸಿಕ ದಣಿವು ಇವುಗಳನ್ನು ನಿರ್ಲಕ್ಷ್ಯ ಮಾಡಿದರೆ ದೇಹದ ಮೇಲೆ ಕೂಡ ಪರಿಣಾಮವನ್ನು ಬೀರುತ್ತೆ. ನಿಮಗೆ ಭೂಮಿಯ ಜೊತೆ ಸಂಪರ್ಕವೂ ಆಗುತ್ತೆ. ಅದಕ್ಕೋಸ್ಕರ ಪ್ರಕೃತಿಯಲ್ಲಿ ನೀವು ಸಮಯವನ್ನು ಕಳೀರಿ ಮತ್ತು ವೈದ್ಯಕೀಯ ಸಲಹೆಯನ್ನು ತಳ್ಳಿ ಹಾಕೋದಕ್ಕೆ ಹೋಗಬೇಡಿ. ಉದ್ಯೋಗ ಮತ್ತು ವ್ಯವಹಾರದ ವಿಷಯದಲ್ಲಿ ಮೀನರಾಶಿಯವರಿಗೆ 2026ರಲ್ಲಿ ಗೊಂದಲದ ಜೊತೆಗೆ ಹೊಸ ಅವಕಾಶ ಕೂಡ ಬರುತ್ತೆ. ನೀವು ಕಡಿಮೆ ಅಂದಾಜು ಮಾಡಿಕೊಳ್ಳೋದು ದೊಡ್ಡ ತಪ್ಪು. ನಿಮ್ಮ ಕಲ್ಪನೆ ಶಕ್ತಿ, ಸೃಜನಶೀಲತೆ ನಿಮ್ಮ ಶಕ್ತಿ, ಆದರೆ ಅದನ್ನು ಕಾರ್ಯರೂಪಕ್ಕೆ ತರೋದಕ್ಕೆ ಶಿಸ್ತು ಅಗತ್ಯವಾಗಿರುತ್ತೆ. ನೀವು ಎಲ್ಲರ ಮಾತು ಕೂಡ ಕೇಳಿ ದಿಕ್ಕು ತಪ್ಪೋದಕ್ಕೆ ಹೋಗಬೇಡಿ. ನಿಮ್ಮ ಒಳಗಿನ ಧ್ವನಿ ಏನಿದೆ ಅದೇ ಸರಿಯಾದ ದಾರಿಯನ್ನು ತೋರಿಸುತ್ತೆ, ಆದರೆ ಅದನ್ನು ಅನುಸರಿಸೋದಕ್ಕೆ ನಿಮಗೆ ಧೈರ್ಯ ಬೇಕು. ಸಂಬಂಧಗಳ ವಿಷಯದಲ್ಲಿ ನೀವು ಎಲ್ಲರಿಗೂ ಅತಿಯಾಗಿ ಕೊಡುವವನು, ಆದರೆ ಪ್ರತಿಯಾಗಿ ಸಿಗದಿದ್ದಾಗ ನೋವು ನಿಮ್ಮನ್ನು ಮೌನವಾಗಿ ಕಾಡುತ್ತೆ. ನೀವು ಏನಾದರೂ ನಿಮಗೆ ನೀವು 2026ರಲ್ಲಿ ನೀವು ಕಲಿಬೇಕಾದ ಪಾಠ ಏನು ಅಂತಂದರೆ, ನೀವು ನಿಮ್ಮ ಭಾವನೆಗಳನ್ನು ನೀವು ಹೇಳೋದ್ರಿಂದ ನೀವು ದುರ್ಬಲ ಆಗೋದಿಲ್ಲ. ನಿಜವಾದ ಸಂಬಂಧಗಳು ನಿಮ್ಮ ಸತ್ಯವನ್ನು ಒಪ್ಪಿಕೊಳ್ಳುತ್ತೆ. ಈ ಸಂದೇಶ ನಿಮ್ಮನ್ನು ಭಯಪಡಿಸೋದಕ್ಕೆ ಅಲ್ಲ, ನಿಮ್ಮನ್ನು ನಿಮ್ಮದೇ ಶಕ್ತಿಯ ಕಡೆಗೆ ತರೋದಕ್ಕಾಗಿ. ಮುಂದಿನ ಕೆಲವು ವಾರಗಳು ಮೀನರಾಶಿಯವರಿಗೆ ಅತ್ಯಂತ ಸೂಕ್ಷ್ಮವಾಗಿರುತ್ತೆ. ನೀವು ನಿಮ್ಮ ಮನಸ್ಸಿನ ತೂಕವನ್ನು ಕಡಿಮೆ ಮಾಡಿದರೆ ಜೀವನದಲ್ಲಿ ಹೊಸ ಶಾಂತಿಯನ್ನು ಅನುಭವಿಸ್ತೀರಾ. ಎಲ್ಲರ ಜೀವನದ ಹೊಣೆ ನಿಮ್ಮದಾಗಬೇಕಂತೇನಿಲ್ಲ. ನೀವು ಸತ್ಯ, ಕರುಣೆ ಮತ್ತು ಜಾಗೃತ ಹಾದಿಯಲ್ಲಿ ನಡೆದರೆ ಬ್ರಹ್ಮಾಂಡ ಖಂಡಿತ ನಿಮ್ಮನ್ನು ಬೆಂಬಲಿಸುತ್ತೆ. 2026ರ ಈ ವರ್ಷ ನಿಮ್ಮ ಪಾಲಿಗೆ ಒಳಗಿನ ಶಾಂತಿಯನ್ನು ಕಂಡುಕೊಳ್ಳುವ ವರ್ಷವಾಗಲಿ. ನಿಮ್ಮ ಕನಸುಗಳಿಗೆ ದಿಕ್ಕು ಸಿಗಲಿ, ನಿಮ್ಮ ಜೀವನದಲ್ಲಿ ಸಮತೋಲನ ಮತ್ತು ಸಮೃದ್ಧಿ ನೆಲೆಸಲಿ ಅಂತ ನಾನು ಹಾರೈಸ್ತೇನೆ. ಈ ಸಂದೇಶ ಕೇವಲ ಕೇಳಿ ನೀವು ಮರೆಯೋದಕ್ಕೆ ಹೋಗಬೇಡಿ. ಇದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ದೇವರು ಯಾರಂತ ಕಮೆಂಟ್ ಮಾಡಿ. ಮನೆ ದೇವರ ಹೆಸರು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.